brought to you by V-Guard. ಕೋಲಾರದಲ್ಲಿ ಲೋಕಸಭಾ ಚುನಾವಣಾ ಕಾವು ಏರತೊಡಗಿದೆ. ಇಲ್ಲಿ ಜೆಡಿಎಸ್ನ ಲೋಕಲ್ ಮಲ್ಲೇಶ್ ಬಾಬುಗೆ ಹೊಸ ಮುಖವಾಗಿರೋ ಕಾಂಗ್ರೆಸ್ ಕೆವಿ ಗೌತಮ್ ಸವಾಲಾಗಿದ್ದಾರೆ. ಸ್ಥಳೀಯ ಹಾಗೆ ಹೊರಗಿನವ ಯುದ್ಧದಲ್ಲಿ ಯಾರಿಗೆ ವಿಜಯಮಾಲೆ? ಮೋದಿ ಗ್ಯಾರಂಟಿ, ಸಿದ್ದು ಗ್ಯಾರಂಟಿ, ಯಾರಿಗೆ ಮತ ಗ್ಯಾರಂಟಿ? ಬಸ್ನಲ್ಲಿ ಪ್ರಯಾಣಿಸುವ ಮತದಾರರ ಒಲವು ಯಾರ ಕಡೆಗೆ ನೋಡೋಣ. ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಣ ರಂಗೇರಿದೆ. ಅಭ್ಯರ್ಥಿಗಳು ಅಖಾಡದಲ್ಲಿ ಈಗಾಗಲೇ ಮತ ಬೇಟೆಯನ್ನ ಮಾಡ್ತಾ ಇದ್ದಾರೆ. ಈ ನಡುವೆ ಮತದಾರರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ನಾವು ಮಾಡ್ತಾ ಇದೀವಿ. ನಾವೀಗ ಕೋಲಾರದಿಂದ KGF ವಿಧಾನಸಭಾ ಕ್ಷೇತ್ರದ ಬೇತ್ಮಂಗ್ಲಕ್ಕೆ ಹೋಗುವಂತ ಬಸ್ನಲ್ಲಿ ನಾವು ಪ್ರಯಾಣ ಮಾಡೋಣ. ಈ ಬಸ್ನಲ್ಲಿರುವಂತ ಜನಗಳನ್ನ ನಾವು ಮಾತಾಡಿಸ್ತಾ ಹೋಗೋಣ. ಚುನಾವಣೆ ಬಂದಿದೆ, ಏನ್ ಹೇಳ್ತೀರಿ? ಯಾವ ಪಕ್ಷಕ್ಕೆ ಅನುಕೂಲ ಆಗ್ಬೋದು, ಯಾಕೆ ಅನುಕೂಲ ಆಗ್ಬೋದು ಅಂತ? NDA ಬರ್ತದೆ ಸೆಂಟ್ರಲಲ್ಲಿ, ಗ್ಯಾರಂಟಿ NDA. ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಲೀಡರ್ಸ್ ಇಲ್ಲ ಸೆಂಟ್ರಲಲ್ಲಿ. ಸ್ಟೇಟಲ್ಲಿ ಏನನ್ನ ಇರಲಿ, ಸೆಂಟ್ರಲಲ್ಲಿ NDA ಬಿಟ್ಟರೆ ಬೇರೆ ಪಾರ್ಟಿ ಬರೋಕ್ಕಾಗಲ್ಲ. ಅವ್ರೇನೋ ಮಾಡೋಕ್ಕೂ ಸಾಧ್ಯ ಇಲ್ಲ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಈಗ NDA ಯಾಕೆ ಬರುತ್ತೆ ಅಂತ ಹೇಳ್ತಾರೆ? ಇವಾಗ ಮೇಯ್ನ್ ಇರೋದು ಮೋದಿ. ಆದ್ರಿಂದ ಸ್ವಲ್ಪ ಇದು ನಡೆಯುತ್ತೆ ವ್ಯವಹಾರಗಳು. ಅವನು ಇಂಟರ್ನ್ಯಾಷನಲ್ ಫಿಗರು, ಸ್ವಲ್ಪ ಮಾಡ್ತಾನೆ ಕೆಲಸ. ಬಟ್ ಬೇರೆ ಕಾಂಗ್ರೆಸ್ಸಲ್ಲಿ ಯಾವ ಪಾರ್ಟಿನಲ್ಲೂ IND ಯಾರೂ ಇಲ್ಲ ಅಂತ ಲೀಡರ್ಸು. ಸಿದ್ದರಾಮಯ್ಯನವರ ಗ್ಯಾರಂಟಿಗಳ ಬಗ್ಗೆ ಏನು ಹೇಳ್ತೀರಿ? ಗ್ಯಾರಂಟಿಗಳ ಬಗ್ಗೆ ಕೆಲವ್ರಿಗೆ ಅನುಕೂಲ ಇದೆ, ಕೆಲವ್ರ ಅನಾನುಕೂಲಗಳು ಇದೆ. ಅದರಿಂದ ದುಡ್ಡು ಸುಮ್ಮನೆ ವೃಥ ವೇಸ್ಟ್ ಮಾಡ್ತಾರೆ, ಸೋಮಾರಿಗಳಾಗ್ತಾರೆ ಜನ ಅಷ್ಟೇ. ಈ ಫ್ರೀ ಗ್ಯಾರಂಟಿಗಳೆಲ್ಲ ಕೆಲಸಕ್ಕೆ ಬರಲ್ಲ ಅಂತೀರಾ? ಬರೋಲ್ಲ ಸರ್. ಅದರಿಂದ ರಾಜ್ಯ ಸರ್ಕಾರ ಉದ್ಧಾರ ಆಗಲ್ಲ ಅಷ್ಟೇ. ಜನಗಳಿಗೇನು ಅದರಿಂದ ಸಿಗೋದಿಲ್ಲ. ಯಾರಿಗೋ ಕೆಲವ್ರಿಗೆ ಸಿಗತ್ತೆ, ಅದರಿಂದ ಲಾಸ್ ಆಗುತ್ತೆ ಅಷ್ಟೇ, ಇನ್ನೇನು ಆಗೋಕ್ಕೆ ಸಾಧ್ಯ ಇಲ್ಲ. ಅದೇ ಬೇರೆ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಿದ್ರೆ ಬೇರೆ ಇಂಪ್ರೂವ್ಮೆಂಟ್ ಆಗೋದು. ಸಿದ್ದರಾಮಯ್ಯನವರ ಫ್ರೀ ಸ್ಕೀಮ್ಗಳಿಂದ ಅನುಕೂಲ ಆಗ್ತಾ ಇದೆ ಅಂತ ಅನ್ಸತ್ತಾ? ಅನುಕೂಲ ಆಗ್ತಾ ಇದೆ, ಸಾಮಾನ್ಯ ಜನಗಳಿಗೆಲ್ಲ ತುಂಬ ಅನುಕೂಲನೇ ಅಲ್ವಾ. ಇವಾಗ ಪ್ರಯಾಣ ಮಾಡೋರು Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಡೈಲಿ ದುಡ್ಡು ಕೊಟ್ಟು ಓಡಾಡ್ತಾ ಇದ್ರು, ಫ್ರೀಯಾಗಿ ಓಡಾಡ್ತಾ ಇದ್ದಾರೆ. ಅದು ಮಾಡ್ಬೋದಾಗಿತ್ತಲ್ಲ, BJP ಸರ್ಕಾರನ ಮಾಡಿಲ್ಲ. ಈಗ ಇವ್ರು ಮಾಡಿದ್ದಾರೆ, ನೋಡೋಣ ಏನಾಗತ್ತೆ ಅಂತ. BJPಗೆ ಓಟ್ ಹಾಕ್ತೀವಿ, ಮೋದಿನೇ ಬರಲಿ ಅಂತ. ಈಗ 10 ವರ್ಷದಲ್ಲಿ ಮೋದಿ ಅವರ ಏನು ಕೆಲಸಗಳು ನಿಮ್ಗೆ ಇಷ್ಟ ಆಗಿದೆ? ಮೋದಿ ತುಂಬಾನೇ ಕೆಲಸ ಮಾಡಿದ್ದಾರೆ, ಮತ್ತೇನೋ ಅದೇ ಬರಲಿ ಅಂತ ನಮ್ಮ ಅಭಿಪ್ರಾಯ ಅಷ್ಟೇ. ಮೋದಿನ ಅಥವಾ ಸಿದ್ದರಾಮಯ್ಯನ ಅಂತ? ನಾವೆಲ್ಲ ಮೋದಿಗೆ ಹೋಗುವಾಗ. ಯಾಕೆ ಮೋದಿ? ಮೋದಿ ಅಂದರೆ ಅವರು ಎಲ್ಲ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ ಜನಗಳಿಗೆ. ರಾಮ ಮಂದಿರ ಯಾವಾಗೋ ನಿಂತಿರೋದು ಮೊನ್ನೆ ಎಲ್ಲ ಇದು ಮಾಡಿದ್ದಾರೆ, ಅದಕ್ಕೆ ನಾವು ಮೋದಿ ಹಾಕ್ತೀವಿ. ಈಗ ಸಿದ್ದರಾಮಯ್ಯನವ್ರದ್ದು ಗ್ಯಾರಂಟಿ ಇದೆಲ್ಲ ನಿಮ್ಗೆ ಅನುಕೂಲ ಆಗಿಲ್ವಾ? ಆಗಿದ್ರೆ ಅವ್ರೇನು ಎಷ್ಟು ದಿನ ಕೊಡ್ತಾರೆ, ಅವ್ರು ಇರೋವರೆಗೂ ಕೊಡ್ತಾರೆ, ಆಮೇಲೆ ಅಷ್ಟೇ. ಅವ್ರು ದುಡ್ಡು ಕೊಡ್ತಾರೆ ಅಂತ ನಾವು ಓಟ್ ಹಾಕ್ಬೇಕಾ? ಬೆಳೆ ಏರಿಕೆಗಳನ್ನು ಕಡಿಮೆ ಮಾಡಿದ್ರೆ ಜನಗಳಿಗೆ ಯೂಸ್ ಆಗುತ್ತೆ ಅಷ್ಟೇ. ಫ್ರೀ ಸ್ಕೀಮ್ ಬಿಟ್ಟು ಆ ಫ್ರೀ ಸ್ಕೀಮಲ್ಲಿ ಅವ್ರು ಸೇವ್ ಮಾಡ್ತೀವಿ, ಅವ್ರಿಗೆ ಸೇವಿಂಗ್ಸ್ ಅನ್ನೋ 15 ರೂಪಾಯಿ ಸೇವ್ ಮಾಡೋದು ಬಿಟ್ಟು ಅದೇ 30 ರೂಪಾಯಿ ಜನಗಳ ಮೇಲೆ ಹಾಕ್ತಾ ಇದ್ದಾರೆ. ಅದು ಹೆಂಗೆ ಅಂದರೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಆಟೋಮೆಟಿಕ್ ಆಮೇಲೆ ಪೆಟ್ರೋಲ್ ಡೀಸೆಲ್ನ ರೇಟ್ ಕಡಿಮೆ ಮಾಡಬೇಕು ಸರ್ಕಾರ, ಕೇಂದ್ರ ಸರ್ಕಾರ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಯಾವುದೇ ಆಗಲಿ. ಸೊ ಬೆಲೆ ಏರಿಕೆಯನ್ನು ಕಡಿಮೆ ಮಾಡಬೇಕು. ಸಿದ್ದರಾಮಯ್ಯ ಕಾಂಗ್ರೆಸ್ ಬಂದು ನಮಗೇನು ಯೂಸ್ ಆಗಲಿಲ್ಲ, ಏನೋ ಯೂಸ್ ಆಗಲಿಲ್ಲ ನಮಗೆ. ಮೋದಿಯಿಂದ ಯೂಸ್ ಆಗ್ತಾ ಇದೆ ಬಿಡಿ. ಸುಮ್ಮನೆ BJP. ಯಾಕೆ BJP? BJP ರಾಷ್ಟ್ರದ ಇದು ಹಿತಾಸಕ್ತಿಯಿಂದ ಮಾಡಿದ್ದಾರೆ. ಸರ್ಕಾರ ಈಗಿನ ಕರ್ನಾಟಕ ಸರ್ಕಾರ ಮಾಡಿದೆ, ಆದರೆ ಏನು ಮಾಡಿದೆ? ಮಹಿಳೆಯರಿಗೆ ಉಚಿತ
ಬಸ್ ಚಾರ್ಜ್ ಅದೊಂದು ಫ್ರೀ ಕೊಟ್ಟಿದೆ. ರೇಷನ್ ಕಾರ್ಡ್ ಕೊಡೋಕ್ಕಾಗಲಿ, ಬೇರೆ ರೇಷನ್ ಕಾರ್ಡ್ ಕೊಡೋಕ್ಕಾಗಲಿ ಕೊಡಲಿಲ್ಲ. ಕಾಂಗ್ರೆಸ್ ಓಕೆ, ಕಾಂಗ್ರೆಸ್ ಬರಬೇಕಷ್ಟೇ. ಅಲ್ಲ, ಕೇಂದ್ರದಲ್ಲಿ ಯಾರು ಬರಬೇಕು? ಕೇಂದ್ರದಲ್ಲಿ ಡೆಲ್ಲಿನಲ್ಲಿ ಮಾತ್ರ ಬರ್ಬೋದು ಮೋದಿ. ಇಲ್ಲಿ ಬೆಂಗಳೂರಿಗೆ ಬಂದು ಮೋದಿ ಬರ್ಬೋದು. ಅಯ್ಯೋ ಸಿದ್ದರಾಮಯ್ಯ ಈಗ ನಡೀತಿರೋ ಎಲೆಕ್ಷನ್ನು ಕೇಂದ್ರದಲ್ವಾ, ಹಂಗಾಗಿ ಅಲ್ಲಿ ಬಿಜೆಪಿ ಇರಬೇಕು ಅನ್ಸತ್ತಾ, ಕಾಂಗ್ರೆಸ್ ಇರಬೇಕು ಅನ್ಸತ್ತಾ? ಕಾಂಗ್ರೆಸ್ ಇರ್ಬೇಕು ಸರ್. ಯಾಕೆ? ಇನ್ನೇನು ಬಸ್ ಎಲ್ಲ ಫ್ರೀ ಮಾಡಿದಾರಲ್ಲ ಹೆಂಗಸ್ರಕ್ಕೆ, ಅದಕ್ಕೋಸ್ಕರವಾಗಿ ಇರಲಿ. ಈ ಬಡವ್ರಿಗೇನು ಮಾಡಿಲ್ಲಲ್ಲ ಮೋದಿ. ಅಲ್ಲ, ಈಗ ದೇಶ ಅಂತ ಬಂದಾಗ ದೇಶಕ್ಕೆ ಒಳ್ಳೇದು ಮಾಡಿಲ್ವಾ ಅವರು? ಮಾಡಿದ್ದಾರೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದೇ ಮಿಲ್ಟ್ರಿ ವರ್ಕ್ ಮಾಡಿದ್ದಾರೆ ಅಷ್ಟೇ. ದೇಶಾಂತರಕ್ಕೆ ಎಲ್ಲ ಮಾಡಿದ್ದಾರೆ. ಅಯೋಧ್ಯೆ ಬಂದೈತಲ್ಲ, ಅದಕ್ಕೆ ಬಿಜೆಪಿಗೆ ಹಾಕ್ತೀವಿ ನಾವು. ಕಾಂಗ್ರೆಸ್ ಅಲ್ಲ, ಅವ್ರಿಗೊಂದು ಟೈಮ್ ಆಗಬೇಕು ಅಂತ. ಈಗ 10 ವರ್ಷದಲ್ಲಿ ಮೋದಿಯವರ ಕೆಲಸ ಏನೇನು ಇಷ್ಟ ಆಗಿದೆ ನಿಮಗೆ? ಏನೇನು ಇಷ್ಟ ಅಲ್ಲ ಅಂತ, ನಮ್ಗೆ ಅದೊಂದು ಇಷ್ಟ. ಹಾಂ, ಅಯೋಧ್ಯೆ ಹಾಕಿದ್ದಾರಲ್ಲ ಅದಕ್ಕೆ. ಕಾಂಗ್ರೆಸ್ಗೆ ಅನುಕೂಲ ಆಗುತ್ತಾ, ಬಿಜೆಪಿಗೆಲ್ಲ ಹೇಗೆ? ಯಾವುದು ಅಂತ ಹೇಳೋಕ್ಕಾಗಲ್ಲ ಸರ್. ಬಡವ್ರ ಸ್ಕೀಮ್ಗಳು ಜಾಸ್ತಿ ಯಾವ್ದು ಬಂದಿರುತ್ತೋ ಅದು ಬರುತ್ತೆ. ಕಾಂಗ್ರೆಸ್ ಬಿಜೆಪಿ ಅನುಕೂಲ ಮಾಡಿದೆ. ಒಂದೊಂದು ಗೌರ್ಮೆಂಟ್ ಒಂದೊಂದು ಸ್ಕೀಮ್ ತರುತ್ತೆ ಸರ್, ಅದು ಜನರಿಗೆ ತಲುಪಬೇಕಲ್ಲ ಸರ್. ಇವಾಗ ಸಿದ್ದರಾಮಯ್ಯ ಅವ್ರದ್ದು ಫ್ರೀ ಸ್ಕೀಮ್ಗಳೆಲ್ಲ ನಿಮ್ಗೆ ಅನುಕೂಲ ಆಗಿದೆ ಅನಿಸ್ತಿದೆಯಾ? ಹಾಂ, ಆಗಿದೆ ಸರ್. 6 ಗ್ಯಾರಂಟಿ ಇದೆಯಲ್ಲ ಸರ್, ಗ್ಯಾರಂಟಿ 5 ಗ್ಯಾರಂಟಿ ಸ್ಕೀಮ್ಗಳು. ಬಸ್ ಪಾಸು, ಗೃಹಲಕ್ಷ್ಮಿ ಎಲ್ಲ ಮಹಿಳೆಯರಿಗೆ ಅನುಕೂಲ ಆಗಿದೆ ಸರ್. ಕಾಂಗ್ರೆಸ್ ಬರುತ್ತೆ ಅನ್ಸತ್ತಾ, ಬಿಜೆಪಿ ಬರುತ್ತೆ ಅನ್ಸತ್ತಾ? 90% ಕಾಂಗ್ರೆಸ್ ಬರ್ಬೋದು ಸರ್. ಯಾವ ಥರ ಸ್ಕೀಮು? ಫ್ರೀ ಸ್ಕೀಮ್ಗಳು ಅದು ಬಂದರೆ ಅನುಕೂಲನಾ? ಹ್ಞೂ ಸರ್. ನಿರುದ್ಯೋಗ ಕಡಿಮೆ ಆಗ್ಬೇಕು ಸರ್. ಎಜುಕೇಷನ್ ಪಡೆದಿರೋರು ಜಾಸ್ತಿ ಜನ ಇದ್ದಾರೆ, ನಿರುದ್ಯೋಗ ಜಾಸ್ತಿ ಇದೆ. ಎಲ್ಲ ಆಫೀಸುಗಳಲ್ಲೂ ವೇಕೆಂಟ್ ಇದೆ, ಬಟ್ ತಗೊತಾ ಇಲ್ಲ. ಎಜುಕೇಷನ್ ಇರೋರನ್ನ ಸರ್ಕಾರ ಕೆಲಸಕ್ಕೆ ತಗೊತಾ ಇಲ್ಲ. ಅದೇನಾದರೂ ಅನುಕೂಲ ಆದರೆ ಬಿಜೆಪಿನೇ ಬೆಟ್ರ್ ಸರ್. ಎಲ್ಲ ಹುದ್ದೆಗಳು ತುಂಬಬೇಕು. ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಗೋಣ. ಅಮ್ಮ, ನೀವೇನು ಹೇಳ್ತೀರಿ? ಎಲೆಕ್ಷನ್ ಬರ್ತಾ ಇದೆ, ಈ ಸತಿ ಯಾರಿಗೆ ಅನುಕೂಲ ಆಗತ್ತೆ ಅಂತೀರಿ? ಕಾಂಗ್ರೆಸ್ ಅಥವಾ ಬಿಜೆಪಿನ ಅಂತ? ಬಿಜೆಪಿನೇ ಬರುತ್ತೆ ಅಂತ ನಮಗೆ. ಯಾಕೆ ಬಿಜೆಪಿ? ಮೋದಿ ಸರ್ಕಾರ ನಮಗೆ ಇಷ್ಟ ಸರ್. ಅವತ್ತಿಂದನೂ ಅಷ್ಟೇ ಮೋದಿ ಸರ್ಕಾರನೇ ನಮಗೆ ಇಷ್ಟ. ಅವ್ರು ಮಾಡ್ತಾ ಇರೋ ಪ್ರತಿಯೊಂದು ಕೆಲಸನೂ ಒಳ್ಳೆ ಒಂದು ಪ್ರಪಂಚಕ್ಕೋಸ್ಕರ ಜನ ಚೆನ್ನಾಗಿರಬೇಕು ಅಂತ ಮಾಡ್ತಾ ಇದ್ದಾರೆ. ಅದೇ ನಮಗೆ ಇಷ್ಟ ಸರ್. ಅದಕ್ಕೆ ನಾವು ಇದು ಮಾಡ್ತೀವಿ ಸರ್, ವೋಟ್ ಹಾಕೋದು. ಈಗ ಸಿದ್ದರಾಮಯ್ಯನವ್ರ ಗ್ಯಾರಂಟಿಗಳ ಬಗ್ಗೆ ಏನು ಹೇಳ್ತೀರಿ? ನಾನು ಇವತ್ತೊಂದು ದಿನ ಸರ್ ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀರಲ್ಲ, ನಾನು ಇದೇ ಫಸ್ಟು ಬಸ್ ಹತ್ತಿದ್ದು. ಇವಾಗ ಗ್ಯಾರಂಟಿ ಮಾಡಿದಾಗಿಂದ ಇವತ್ತೇ ಸರ್ ನಾನು ಫಸ್ಟ್ ಬಸ್ ಹತ್ತಿದ್ದು. ಈ ಸತಿ ಯಾರು ಗೆಲ್ಬೋದು ಅಂತ ಅನ್ಸುತ್ತೆ? ಮೋದಿ ಸರ್ ಗೆಲ್ಬೋದು ಅನ್ಸುತ್ತೆ. ಮೋದಿ ಯಾಕೆ ಗೆಲ್ಲಬೇಕು ಅಂತೀರಿ? ನಮಗೆ ಕೋವಿಡ್ ಟೈಮಲ್ಲೆಲ್ಲ ಅವರಿಲ್ಲ ಅಂದಿದ್ರೆ ಅದು ಕ್ಯೂರ್ ಆಗ್ತಿರ್ಲಿಲ್ಲ. ಆ್ಯಂಡ್ ಅವರು ಸೆಲೆಕ್ಟ್ ಬೆಸ್ಟ್ ಅನಿಸುತ್ತೆ ಸರ್. ಅದಕ್ಕೆ ಸಿದ್ದರಾಮಯ್ಯ ಅವರು ಗ್ಯಾರಂಟಿಗಳ ಬಗ್ಗೆ ಏನು ಹೇಳ್ತೀರಮ್ಮ? ಪರವಾಗಿಲ್ಲ, ಅಂದರೆ ಇದು ಬಸ್ದು ಇರಬಾರ್ದಿತ್ತು ಅಷ್ಟೇ ಸರ್. ಬಸ್ದು ಎಲ್ಲ ಅನುಕೂಲ ಆಗ್ತಿದೆಯಾ ಇಲ್ವಾ? ಅನುಕೂಲ ಆಗ್ತಿದೆ, ಬಟ್ ರಶ್ ಪ್ರಾಬ್ಲಮ್ ಆಗುತ್ತೆ ಸರ್. ಟೈಮಿಂಗ್ ಬಸ್ ಬರಲ್ಲ, ಆ ಥರ ಪ್ರಾಬ್ಲಮ್ ಆಗುತ್ತೆ. ಸೆಂಟ್ರಲ್ ಗೌರ್ಮೆಂಟು BJP ಇಸ್ ಬೆಟರ್. ಈಗ ಪ್ರೆಸೆಂಟ್ ಸ್ಟೇಟ್ ಗೌರ್ಮೆಂಟ್ ಏನಿದೆ ಕರ್ನಾಟಕದಲ್ಲಿ, ಕಾಂಗ್ರೆಸ್ ಈಸ್ ಬೆಟರ್. ಒಂದು ಮ್ಯಾಕ್ಸಿಮಮ್ ಬೆನಿಫಿಷಿಯಲ್ ಮಾಡಿದೆ. 2000 ರೂಪೀಸ್ ವುಮೆನ್ಸ್ ಕೊಟ್ಟಿದೆ. ಅದೇ ವುಮೆನ್ಸ್ಗೆ ರಿಮೈನಿಂಗ್ ಬಸ್ ಫ್ರೀ ಮಾಡಿದ್ದಾರೆ. ಆಮೇಲೆ ಕರೆಂಟ್ ಪವರ್ ಏನಿದೆ ಅದೆಲ್ಲ ಫ್ರೀ ಕೊಟ್ಟಿದ್ದಾರೆ. ರಿಮೈನಿಂಗ್ ಬಟ್ ಕಾಸ್ಟ್ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ ಈ ಡ್ರಾಟ್ ಸೆಷನ್ನಲ್ಲಿ, ಬರಗಾಲದಲ್ಲಿ. ಬಟ್ ಪ್ರೈಸ್ ಎಲ್ಲ ಸ್ವಲ್ಪ ಕಡಿಮೆ ಮಾಡಿದರೆ ಬೆಟರ್. ಸಮಾನತೆ ಅಂತ ಇದ್ದಾರಲ್ಲ, ಎಷ್ಟು ಗಂಡಿಗೊಂದು ನ್ಯಾಯ, ಹೆಣ್ಣಿಗೊಂದು ನ್ಯಾಯ. ಹೆಂಗಸರಿಗೆ ಮಾತ್ರ ಫ್ರೀ ಕೊಟ್ಟಿದ್ದಾರೆ, 2000 ಆಗ್ತಾ ಇದ್ದಾರೆ. ಗಂಡಸರು ಓಟ್ ಹಾಕಲ್ವಾ? ಆ ಥರ ಇಲ್ವಾ? ಅವ್ರು ಹೆಂಗ್ ಸಾಕಿದ್ರೆ ಗೆಲ್ದು ಬಿಡ್ತಾರಾ? ಅನುಕೂಲ ಬೇರೆ ಏನಿಲ್ಲ. ಅವ್ರ ಹೆಂಗಸ್ರಿಗೆ ಮಾತ್ರ ಅನುಕೂಲ ಆದರೆ ಗಂಡಸರು ಏನು ಮಾಡಬೇಕು? ಕೊಡ್ಬೇಕಲ್ಲ. ಮಾಡಿದ್ರೆ ಸಮಾನತೆ ಅಂದರೆ ಎಲ್ರಿಗೂ ಒಂದೇ ಥರ ಮಾಡಬೇಕಲ್ಲ. ಮೋದಿನೇ ಬರಬೇಕು. ನಾನು ನಮ್ಮ ಮನೆ ಚೆನ್ನಾಗಿರ್ಬೇಕನ್ನೋರು ಕಾಂಗ್ರೆಸ್ ಕೇಳ್ತಾರೆ. ದೇಶ ಚೆನ್ನಾಗಿರ್ಬೇಕನ್ನೋದು ಮೋದಿನೇ ಬೇಕು. ಮೋದಿ ಬಂದರೆ ದೇಶ ಚೆನ್ನಾಗಿರುತ್ತೆ. ದೇಶ ಬರಬೇಕಂದ್ರೆ ಮೋದಿನೇ ಬರಬೇಕು. ಈಗ ಸಿದ್ದರಾಮಯ್ಯನವರು ಫ್ರೀ ಸ್ಕೀಮ್ಗಳ ಬಗ್ಗೆ ಏನು ಹೇಳ್ತಾರೆ ಸರ್? ಯಾವಾಗ ಬಿಟ್ಟಿದ್ದಾರೆ ಫ್ರೀ? ಅವ್ರ ಮನೆ ಮಠ ಜಮೀನೆಲ್ಲ ಮಾರ್ಬಿಟ್ಟು ಫ್ರೀ ಬಿಟ್ಟಿದ್ದಾರಾ? ಫ್ರೀ ಬಿಟ್ಟಿದ್ದಾರೆ ಅಂತ ಯಾರು ಹೇಳಿದ್ದಾರೆ? ಎಲ್ಲರಿಗೂ ಯಾರು ಹೇಳಿದ್ದಾರೆ? ಅಲ್ಲ, ಈಗ ಫ್ರೀಯಾಗಿ ಬಸ್ಸಲ್ಲಿ ಓಡಾಡೋದು ಅಥವಾ ಫ್ರೀಯಾಗಿ ಅಕ್ಕಿ ಕೊಡೋದು ಇರ್ಬೋದು ಸರ್. ಫ್ರೀ ಯಾವುದೂ ಇಲ್ಲ.
ನಾವು ಕಟ್ಟಂಥ ಟ್ಯಾಕ್ಸಿಂದ ತಗೊತಾ ಇದ್ರಿ. ಫ್ರೀ ಯಾವತ್ತೂ ಕೊಡಲ್ಲ. ಇದು ಕೋಲಾರ ಲೋಕಸಭಾ ಕ್ಷೇತ್ರದ ಮತದಾರರ ಮಾತು. ಅಂದರೆ ಮತದಾರರು ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡೂ ಪಕ್ಷಗಳ ಮೇಲೆ ಒಲವಿದ್ದಾರೆ. ಆದರೆ ಕೇಂದ್ರದಲ್ಲಿ ಮೋದಿ ಸರ್ಕಾರನೇ ಬರಬೇಕು ಅನ್ನೋಂಥದ್ದು ಬಹುತೇಕ ಜನರ ಅಭಿಪ್ರಾಯ ಆಗಿರುವಂಥದ್ದು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ. ಬೆಂಗಳೂರಿನ ಸಮೀಪದಲ್ಲಿರೋ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಜಿದ್ದಾಜಿದ್ದಿ. ಇಲ್ಲಿನ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ಗೆ ಮೋದಿಯೇ ಗ್ಯಾರಂಟಿ. ಕಾಂಗ್ರೆಸ್ ಹುರಿಯಾಳು ರಕ್ಷಾ ರಾಮಯ್ಯಗೆ 5 ಗ್ಯಾರಂಟಿಯೇ ಶ್ರೀರಕ್ಷೆ. ಮೋದಿ ಗ್ಯಾರಂಟಿ, ಸಿದ್ದು ಗ್ಯಾರಂಟಿ, ಹೇಗಿದೆ ಗ್ಯಾರಂಟಿ ಗುದ್ದಾಟ? ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮತದಾರರ ಮನದಾಳವೇನು ನೋಡೋಣ ಬನ್ನಿ. ಈಗ ನಾವು ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಬಸ್ ರೂಟಲ್ಲಿದ್ದೀವಿ. ಬಸ್ಸಲ್ಲಿ ಪ್ರಯಾಣಿಕರು ಚಿಕ್ಕಬಳ್ಳಾಪುರದಿಂದ ಬಾಗೇಪಲ್ಲಿಗೆ ಹೋಗ್ತಾ ಇದ್ದಾರೆ. ಈ ಬಸ್ ಇರ್ತಕ್ಕಂಥ ಪ್ರಯಾಣಿಕರು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಏನೆಲ್ಲ ಅನುಕೂಲಗಳಾಗಿದೆ, ರಾಜ್ಯ ಸರ್ಕಾರದ ಗ್ಯಾರಂಟಿಗಳಿಂದ ಏನೆಲ್ಲ ಅನುಕೂಲ ಆಗಿದೆ ಮತ್ತು ಕೇಂದ್ರ ಸರ್ಕಾರದ ಮೋದಿ ಸಾಧನೆಗಳದು ಏನು ಅಂತ ನಾನು ಇಲ್ಲಿ ಪ್ರಯಾಣಿಕರನ್ನ ಮಾತಾಡಿಸ್ತಾ ಹೋಗ್ತೀನಿ. ಏನು ಹೇಳ್ತಾರೆ ಅಂತ ಬನ್ನಿ ಕೇಳಿ ತಿಳ್ಕೊಳ್ತಾ ಹೋಗೋಣ. ಈಗಂದರೆ ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನು ಮಾಡಿದೆ. ಆ ಗ್ಯಾರಂಟಿಗಳಿಂದ ನಿಮಗೆ ಏನು ಅನುಕೂಲ ಆಗಿದೆಯಾ? ಹೌದು, ಅಂದರೆ ಆಲ್ಮೋಸ್ಟ್ ಆಲ್ ಟ್ರಾವೆಲಿಂಗ್ಗೆ ಅನುಕೂಲ ಆಗಿದೆ. ಅದು ಬಿಟ್ಟರೆ ಬೇರೆ ಯಾವುದೂ ಅನುಕೂಲ ಆಗಿಲ್ಲ. ಬಟ್ ಆದರೆ ಆಲ್ಮೋಸ್ಟ್ ಆಲ್ ಹೆಣ್ಮಕ್ಳಿಗೆ, ಕೆಲವರಿಗೆ, ಹೆಂಗಸರಿಗೆ ಆ ದುಡ್ಡು ಇಲ್ದಿರೋ ಅಂಥವ್ರಿಗೆಲ್ಲ ಹೆಲ್ಪ್ ಆಗಿದೆ. ಅಂದರೆ ಕೆಲವ್ರಿಗೆ ಹೆಲ್ಪ್ ಆಗಿಲ್ಲ ಅಂತೇಳ್ಬಿಟ್ಟು ಇದೆಲ್ಲ ಯೂಸ್ಲೆಸ್ಸು ಅಂತೇನು ಹೇಳೋಕ್ಕಾಗಲ್ಲ. ಬಟ್ ಓಕೆ, ಹೆಲ್ಪ್ ಆಗಿದೆ. ಈಗ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ, ಕೇಂದ್ರ ಸರ್ಕಾರ BJP ಇದೆ. ಈಗ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಕೂಲ ಆಗ್ತಿದೆಯಾ? ಆಗ್ತಾ ಇದೆ ಸರ್. ಯಾವ್ದಾರ ಅನುಕೂಲ ಆಗ್ತಾ ಇದೆ? ಏನು ಗೃಹಲಕ್ಷ್ಮಿ ಯೋಜನೆ ಆಗ್ತಾ ಇದ್ದಾರೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು? ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ಗೆ ನಿಮ್ಮ ಇನ್ವರ್ಟರ್ ACಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. 2,000 ಆಗ್ತಾ ಇದ್ದಾರೆ. ರೇಷನ್ ಕೊಡ್ತಾ ಇದ್ದಾರೆ ಅಷ್ಟೇ. ಈಗ ಅನ್ನ ಬಗ್ಗೆ ನಿಮಗೆ ಸಿಗ್ತಿದೆಯಾ? ಮತ್ತೆ ಬಸ್ ವ್ಯವಸ್ಥೆ ಸಿಗ್ತಿದೆಯಾ? ಸಿಗ್ತಾ ಇದೆ. ರಾಜ್ಯ ಸರ್ಕಾರ ಏನಾದ್ರು ಮಾಡಬೇಕಿತ್ತು ಅನ್ಸಿದೆಯಾ? ಮಾಡಬೇಕಾಗಿತ್ತು, ಮಾಡಿದರೆ ವಯಸ್ಸಾಗಿರೋರಿಗೆ 60 ವರ್ಷ ಮೇಲ್ಪಟ್ಟವರಿಗೆ ಒಂದು ಆಧಾರ ಮಾಡಬೇಕಾಗಿತ್ತು. ಅವರು 1,200 ರೂಪಾಯಿ ಕೊಡ್ತಾಯಿದ್ದಾರೆ ವಯಸ್ಸಾಗಿರೋರಿಗೆ. ಏನು ಬರುತ್ತೆ? ಒಂದು ಹಾಸ್ಪಿಟ್ಲ್, ಶುಗರ್ ಪೇಷೆಂಟು ಒಂದು ಹಾಸ್ಪಿಟ್ಲಿಗೆ ಹೋಗ್ತಾರೆ, ಫೀಸ್ ಕೊಡು, ಒಂದು 500 ರೂಪಾಯಿ ಕೊಡಬೇಕು. ಅವ್ರು ಮಾತೇ ಬರ್ಕೊಡ್ತಾರೆ. ಅವ್ರು ಅದನ್ನು ಅನುಕೂಲ ಮಾಡಿಕೊಂಡಿಲ್ಲ. ರಾಜ್ಯ ಸರ್ಕಾರನೂ ಮಾಡ್ಕೊಳ್ಳೋ, ಕೇಂದ್ರ ಸರ್ಕಾರ ಯಾರಿಗೂ ಏನೂ ಮಾಡಿಕೊಟ್ಟಿಲ್ಲ. ಅಕಸ್ಮಾತ್ ಮಕ್ಕಳು ಇಲ್ಲದೆ ಇರ್ತಾರೆ, ತಂದಾಕೋರು ಇರೋಲ್ಲ, ಅವ್ರಿಗೇನು ಹೆಲ್ಪ್ ಮಾಡ್ತಾಯಿಲ್ಲ. ನಮ್ಮ ಸರ್ಕಾರದಿಂದ ಮಕ್ಕಳಿಲ್ಲದಂಥವ್ರಿಗೆ ಏನೋ ಒಂದು ಆಧಾರ ಮಾಡಬೇಕಲ್ಲ, ಅವ್ರೇನು ಮಾಡಲೇ ಇಲ್ಲ ಪಾಪ. ಈಗ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದೆ, 5 ಯೋಜನೆ. ಅದರಿಂದ ನಿಮ್ಮ ಕುಟುಂಬಕ್ಕೆ ಏನು ಅನುಕೂಲ ಇದೆಯಾ? ಸರ್, ಕುಟುಂಬದ ಅನುಕೂಲಕ್ಕಿಂತ ದೇಶದ್ದು ನೋಡಬೇಕಲ್ಲ ಸರ್. ದೇಶ ಇದ್ದರೆ ದೇಶ ಮೊದಲು, ಆಮೇಲೆ ನಾವು ದೇಶದ ಬಗ್ಗೆ ನೋಡ್ಬೇಕು ನಾವು. ಅಲ್ಲ, ಗ್ಯಾರಂಟಿ ಯೋಜನೆಗಳನ್ನು ಅನುಕೂಲ ಇದೆಯಾ, ಅನನುಕೂಲ ಇದೆಯಾ? ಅಲ್ಲ, ಅನುಕೂಲ ಇದೆ. ಎಲ್ಲಿವರೆಗೂ ಕೊಡ್ತಾರೆ ಇವರು? ಚುನಾವಣೆ ನಂತರ ಇದೆಲ್ಲ ನಿಲ್ಲಿಸ್ಬಿಡ್ತಾರೆ ಇವರು. ಅದರಿಂದ ಅಂಥ ಏನು ಯೋಜನೆಗಳು ಅಂತ ಇದಿಲ್ಲ. ಬಿಟ್ಟಿ ಭಾಗ್ಯ ಎಲ್ಲಿವರೆಗೂ ಇರುತ್ತೆ? ನಮ್ಮ ಒಂದು ಎಫರ್ಟು, ನಮ್ಮ ಒಂದು ಇದಾದ್ಮೇಲೆ ತಾನೇ ನಾವು ನಿಂತ್ಕೋಬೇಕು. ಎಲ್ಲಿವರೆಗೂ ಈ ಬಸ್ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ ನಮ್ಮನ್ನು? ಆಮೇಲೆ ನಾವು ನಡ್ಕೊಂಡು ಹೋಗ್ಲೇಬೇಕಲ್ಲ. ಅದೇ Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಅದೇ ಥರ ಕೆಲವು ಭಾಗ್ಯ ಕನ್ಸಿಡರ್ ಮಾಡಬೇಕಾಗಿತ್ತು ಇವರು ಇದರಲ್ಲಿ. ಫ್ರೀ ಅಂದ್ಬಿಟ್ರೆ ಅದಕ್ಕೆ ಬೆಲೆ ಇರಲ್ಲ, ಉಚಿತಕ್ಕೆ ಬೆಲೆ ಇಲ್ಲ. ಹಾಗಾಗಿ ಗ್ಯಾರಂಟಿಗಳ ಅಷ್ಟು ಏನು ಪ್ರಯೋಜನ ಇಲ್ಲ ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಚುನಾವಣೆ ಬಗ್ಗೆ? ನಾವು ಮೋದಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತೀವಿ. ಯಾಕಂದರೆ ನಮ್ಮ ರಾಜ್ಯದಲ್ಲಿ BJP ಕ್ಯಾಂಡಿಡೇಟ್ ಮುಖ ನೋಡೋದಲ್ಲ, ಮೋದಿನೇ ನೋಡಬೇಕು. ಯಾಕಂದರೆ ದೇಶ ಉದ್ಧಾರ, ನಮ್ಮ ದೇಶ ಮುಂದುವರಿತಾ ಇತ್ತು, ಇವಾಗ 3ನೇ ಸ್ಥಾನದಲ್ಲಿದೆ ಅಂದರೆ ಅದು ಮೋದಿನೇ ಕಾರಣ. ಅದಕ್ಕೆ ಮೋದಿಗೆ ನಾವು BJPಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತೀವಿ. ಈಗ ನಮ್ಮಲ್ಲಿ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದೆ. ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರಿಗೆ ಮತ್ತು ಯುವಕರಿಗೆ ಏನಾರು ಅನುಕೂಲ ಆಗ್ತಿದೆಯಾ? ಮಹಿಳೆಯರಿಗೆ ಅನುಕೂಲ ಅಂದರೆ ಫ್ರೀ ಇದೆ ಅಂತೇಳಿ, ಬಸ್ ಫ್ರೀ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು 2,000 ಆಗ್ತಾ ಇದ್ದಾರೆ ಅಂತಿದೆ. ಆದರೆ ಅದರಿಂದ ಬೇರೆ ಎಲ್ಲದಕ್ಕೂ ಕ್ಷೇತ್ರಗಳಿಗೂ ನಷ್ಟ ಆಗ್ತಾ ಇದೆ. ಇವಾಗ ಗೌರ್ಮೆಂಟ್ ಅಫಿಷಿಯಲ್ಸ್ ಇರ್ತಾರಲ್ಲ, ಅವ್ರಿಗೆಲ್ಲ ಸ್ಯಾಲ್ರಿ ಇಲ್ಲ.
ಮತ್ತು ಬೇರೆ ಟ್ಯಾಕ್ಸ್ ಎಲ್ಲ ಜಾಸ್ತಿ ಮಾಡಿ IT ಅವ್ರಿಗೆಲ್ಲ ಇವಾಗ ಟ್ಯಾಕ್ಸ್ ಹಾಕಿರ್ತಾರೆ. ನಾವು IT ಅವರು ನಮ್ಗೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ. ನಮ್ಗೆ ಬೇರೆ ಏನು ಅದು ಗೌರ್ಮೆಂಟಿಂದ ನಮಗೇನು ಬರಲ್ಲ, ಅದೆಲ್ಲ ವೇಸ್ಟ್ ಅಲ್ವಾ? ಈ ಥರ ಮಾಡೋ ಬದಲು ಗೌರ್ಮೆಂಟ್ ಇದರಿಂದ ಸಾಲ ಮಾಡಿ ಎಲ್ಲ ಸಾಲ ನಮ್ಮ ಮೇಲೇ ಆಗುತ್ತೆ, ಆ ಟ್ಯಾಕ್ಸ್ ಎಲ್ಲ ನಮ್ಮ ಮೇಲೇ ಆಗುತ್ತೆ, ನಾವೇ ಪೇ ಮಾಡಿ ನಮಗೆ ಫ್ರೀ ಅಂತ ಹೇಳ್ತಾರೆ. ಇದರಿಂದ ಏನು ಉಪಯೋಗ ಇಲ್ಲ. ಈಗ ಮೋದಿಜಿ ಅವರು 10 ವರ್ಷ ದೇಶವನ್ನು ಆಳ್ತಾ ಇದ್ದಾರೆ. ಈಗ ಮೋದಿಜಿ ಅವರು ಯೋಜನೆಗಳಿಂದ ಏನಾದ್ರು ಅನುಕೂಲ ಆಗ್ತಿದೆಯಾ? ಅನುಕೂಲ ಆಗಿದೆ. ಇವಾಗ ರೈತರಿಗೆಲ್ಲ 2,000 ಕೊಡ್ತಾ ಇದ್ದಾರೆ, 6,000 ಕೊಡ್ತಾರೆ ವರ್ಷಕ್ಕೆ. ಮತ್ತು ಬೇರೆ ಎಲ್ಲ ಸಾಲಗಳು ಮಾಡ್ತಾರೆ, ಇದು ಸಾಲ ಮನ್ನಾ ಮಾಡೋದು ಆ ಥರ ಎಲ್ಲ ಸಹಾಯ ಮಾಡ್ತಾರೆ. ಮೋದಿ ಅವರು ಬೇರೆ ಬೇರೆ ಎಲ್ಲ ಕ್ಷೇತ್ರಗಳನ್ನೆಲ್ಲ ಇದು ಮಾಡಿದ್ದಾರೆ. ಅದರಿಂದ ಮೋದಿನೇ ಬೇಕು ಅಂತ. ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ತಂದಿದೆ, ಏನು ಅನುಕೂಲ ಆಗ್ತಿದೆ ನಿಮಗೆ? ಏನು ಅನುಕೂಲ ಆಗ್ತಿದೆ ಅಂದರೆ ಆಗ್ತಾ ಇದೆ. ಹೆಂಗಸರಿಗೆ 2000 ಗೃಹಲಕ್ಷ್ಮಿ ಯೋಜನೆ ಎಲ್ಲ ಅನುಕೂಲನೇನೋ ಆಗ್ತಾ ಇದೆ. ಬಟ್ ಏನಂದರೆ ಇದು ಫ್ರೀ ಯೋಜನೆಗಳಿಂದ ಗ್ರೋಸರೀಸ್ ಮೇಲೆ ಎಲ್ಲ ಟ್ಯಾಕ್ಸ್ ಹಾಕೋದು ಸಾಮಾನ್ಯ ಜನರಿಗೆ ತುಂಬ ಅಂದರೆ ಇದಾಗೋಗ್ತಾ ಇದೆ. ಎಲ್ಲ ಸಾಮಾನ್ಯ ಜನರ ಮೇಲೆ ಬೀಳ್ತಾರೆ, ನಮಗೆ ಕೊಡೋದು ಮತ್ತು ಅದನ್ನು ನಮ್ಮ ಮೇಲೇ ಹಾಕೋ ಥರ ಆಗೋಗ್ತಾ ಇದೆ. ಇದು ಸ್ವಲ್ಪ ಕಡಿಮೆ ಆಗಬೇಕು. ಎಣ್ಣೆ ಮೇಲೆ, ಅಕ್ಕಿ ಮೇಲೆ. ಈಗ ಇಲ್ಲಿ ನಮ್ಮಲ್ಲಿ ಕಾಂಗ್ರೆಸ್ BJP ಮಧ್ಯೆ ಯಾರು ಸೂಕ್ತ ಅನಿಸುತ್ತೆ? ಕಾಂಗ್ರೆಸ್ ಸೂಕ್ತ ಅನಿಸುತ್ತೆ. ಈಗ ಕೇಂದ್ರ ಸರ್ಕಾರ ಇದೆ, ಕೇಂದ್ರ ಸರ್ಕಾರ 10 ವರ್ಷ BJP ಅವರು ಆಡಳಿತ ಮಾಡ್ತಾ ಇದ್ದಾರೆ, ಅವರಿಂದ ಏನೋ ಅನುಕೂಲ ಆಗ್ತಿದೆಯಾ? ಅನುಕೂಲ ಇದೆ. ಆ್ಯಕ್ಚುಲಿ ಹದಗೆಟ್ಟೋಗಿದೆ ಸರ್ ರಾಜಕೀಯ. BJP ಕಾಂಗ್ರೆಸ್ ಯಾವುದು ಸರಿ ಇಲ್ಲ ನಮ್ಗೆ. ಇದರಲ್ಲೇ ನಮ್ಮ ಓಟು ವೇಸ್ಟ್ ಆಗುತ್ತೆ ಅಂತ ನಾವು ಹಾಕ್ಬೇಕಷ್ಟೇ. ಅಷ್ಟು ಹದಗೆಟ್ಟೋಗ್ಬಿಟ್ಟಿದೆ ನಮ್ಮ ರಾಜಕೀಯ. ಯಾವ ಲೋಕಸಭಾ ಕ್ಷೇತ್ರಕ್ಕೆ ಸೇರುತ್ತೆ? ಚಿಕ್ಕಬಳ್ಳಾಪುರ. ಈ BJP ಕಾಂಗ್ರೆಸ್ ಯಾರು ಸೂಕ್ತ ಅನ್ಸುತ್ತೆ? ಅದೇ ಸರ್ ಹೇಳ್ತಾ ಇಲ್ವಾ, ನಮ್ಮ ಓಟ್ ವೇಸ್ಟ್ ಆಗುತ್ತೆ ಅಂತ ಯಾವುದಕ್ಕೂ ಒಂದಕ್ಕೆ ಹಾಕಬೇಕು. ಎಲ್ಲ ಹದಗೆಟ್ಟೋಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದೀನಲ್ಲ. ಈಗ ಚುನಾವಣೆ ಬಂದಿದೆ, ಕಾಂಗ್ರೆಸ್ ಮತ್ತು BJP ಮಧ್ಯೆ ಜೋರಾಗಿ ನಡೀತಾ ಇದೆ. ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆ ತಂದಿದೆ, ಅದರಿಂದ ಏನು ಅನುಕೂಲ ಇದೆ? ಏನೂ ಅನುಕೂಲ ಇಲ್ಲ ಸರ್. ಯಾಕೆ ಕೊಡಬೇಕು ಗ್ಯಾರಂಟಿ ಯೋಜನೆಗೆ? ಯಾಕೆ ಕೊಡಬೇಕು? ಯಾರು ಕೊಟ್ಟಿದ್ದಾರೆ? ದುಡ್ಕೊಂಡು ತಿನ್ನೋ ಅಂಥವ್ರಿಗೆ ತಾನೇ ಕೊಟ್ಟಿದ್ದಾರೆ. ಯಾಕೆ ದುಡ್ಕೊಂಡು ತಿನ್ನೋ ಅಂಥವ್ರಿಗೆ ಯಾಕೆ ಕೊಡಬೇಕು? ಬೇಕು ಅಂತ ಸೋಮಾರಿಗಳು ಮಾಡ್ತಾ ಇದ್ದಾರಾ? ಅವ್ರು ಕೊಟ್ಟಿರೋ ಯೋಜನೆಗಳು ಎಲ್ಲಿ ಉಪಯೋಗ ಆಗ್ತಾ ಇಲ್ಲ, ಎಲ್ಲ ಸೋಂಬಾರಿಗಳು ಆಗ್ತಾ ಇದ್ದಾರೆ ಹೊರತು ಎಲ್ಲಿ ಉಪಯೋಗ ಆಗ್ತಾ ಇಲ್ಲ. ಎಲ್ಲಿ ಉಪಯೋಗ ಆಗ್ತಾ ಇದೆ ಅಂತ ಒಂದು ಕಡೆ ತೋರಿಸಿ. ಕರೆಂಟ್ ಕೊಟ್ಟಿದ್ದಾರೆ, ಕರೆಂಟು ಮನೆಗಳಿಗೆಲ್ಲ ಕಡಿಮೆ ಮಾಡಿದ್ದಾರೆ, ಕಮರ್ಷಿಯಲ್ ಏರಿಯಾ ಕಡೆ ಜಾಸ್ತಿ ಮಾಡಿದ್ದಾರೆ. ಮತ್ತು ಬಸ್ಸು ಯಾವಾಗ 8 ಗಂಟೆಗೆ ಹೋಗ್ಬೇಕಾಗಿರೋದು 9 ಗಂಟೆಗೆ ಹೋಗ್ಬೇಕಾಗಿರೋ ಕಾಲೇಜ್ಗೆ 10-11 ಗಂಟೆಗೆ ಹೋಗ್ತಾ ಇದ್ದಾರೆ. ಅದು ಏನು ಕೊಟ್ಟಿದ್ದಾರೆ? ಅದರಲ್ಲಿ ಉಪಯೋಗ ಇದೆಯಾ? ಇನ್ನು 2,000 3,000 ಡಿಗ್ರಿ ಹೋಲ್ಡರ್ಸ್ಗೆ ಹಾಕ್ತೀವಿ ಅಂತ ಹೇಳ್ತಾರೆ. ಏನಕ್ಕೆ ಹಾಕಬೇಕು ಡಿಗ್ರಿ ಹೋಲ್ಡರ್ಸ್ಗೆ? ಅಷ್ಟಷ್ಟು ಲಕ್ಷಗಳು ಕೊಟ್ಟು ಓದ್ಕೊಂಬಂದಿರ್ತಾರೆ. ಅಂಥವ್ರಿಗೆ 3,000 2,000 ಆಸೆ ತೋರಿಸಿ ಮನೇಲಿ ಕೂರಿಸಿ ಏನು ದೇಶನ ಉದ್ಧಾರ ಮಾಡ್ತಾ ಇದ್ದಾರಾ? ಇಲ್ಲ ತಾನೇ. ಏನಕ್ಕೆ ಹಾಕಬೇಕು ಸರ್? ಚುನಾವಣೆ ಯಾವ ರೀತಿ ಕಾಣಿಸುತ್ತೆ ಕಣ್ಣಿಗೆ? ಚುನಾವಣೆ ಜಾಸ್ತಿ BJPನೇ ಇದೆ ಸರ್. BJPನೇ ಮೋದಿ ಗ್ಯಾರಂಟಿದೆ ಇದು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅವ್ರದ್ದು ಏನು ಹೇಳ್ತಾ ಇಲ್ಲ. ನಮ್ಮ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ತಂದಿದ್ದಾರೆ, ಅದರಿಂದ ಯಾವ ರೀತಿ ಅನುಕೂಲಗಳಾಗ್ತಿದೆಯಾ? ಗ್ಯಾರಂಟಿ ಯೋಜನೆಗಳು ನನಗೆ ಅನುಕೂಲ ಆಗಿಲ್ಲ ಸರ್. ಒಂದು ಮಾತ್ರ ಅನುಕೂಲ ಆಗಿದೆ, ವಿದ್ಯುತ್ ಮಾತ್ರ ಕೊಡ್ತಾ ಇದ್ದಾರೆ. ಕ್ಯಾಶ್ ಟು ಇನ್ಕಮ್ ಕೊಡ್ತಾ ಇಲ್ಲ, ಈ ಕಡೆ ಗೃಹಲಕ್ಷ್ಮಿ ಯೋಜನೆ ಕೊಡ್ತಾ ಇಲ್ಲ, ಏನೂ ಇಲ್ಲ ಸರ್. ನಮಗೆ ಏನಾದರೂ ಕೇಳಿದ್ರೆ ನೀವು ಸರ್ಕಾರಿ ನೌಕರರು ಅಂತ. ನಮ್ಮ ಸರ್ಕಾರಿ ಅಧೀನದಲ್ಲಿರೋರು ನಾವು. ಈಗ ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿ ಪತ್ನಿ ತಾಯಿ ಇವ್ರಿಗೆ ಏನಾದರೂ ಯೋಜನೆಗಳು ಸಿಗ್ತಿದೆಯಾ? ಏನೂ ಸಿಕ್ಕಿಲ್ಲ ಸರ್. ನಮ್ಮ ಮಿಸ್ಸಸ್ ಅವ್ರು ಬಂದು B.Ed ಮಾಡಿದ್ದಾರೆ. 2023 ಪಾಸಾಗಿರೋರ್ಗೆ ಮಾತ್ರ ನಿಮಗೆ ಗ್ರ್ಯಾಜುಯೇಟಿ ಕೊಡ್ತೀವಿ, ಇಲ್ಲಾಂದರೆ ಕೊಡಲ್ಲ ಅಂತಂದರು. ಅದಕ್ಕೆ ಹಿಂದೆ ಹಾಕಿರೋರು ಅವರು ಓಟ್ ಹಾಕಿದಾರೆ ಸರ್, ಅವ್ರಿಗೂ ಕೊಡಬೇಕಿತ್ತಲ್ಲ. ಎಲ್ಲರಿಗೂ ಒಂದೇ ನ್ಯಾಯ ತಾನೆ. ಈ ಎಲ್ಲಿದೆ ಸರ್ ನ್ಯಾಯ? ಇಲ್ಲ, ಏನೂ ಇಲ್ಲ. ಮೋದಿ ಗ್ಯಾರಂಟಿಗೆ ನಾವೆಲ್ಲ ಓಟ್ ಹಾಕೋದೆಲ್ಲ ಮೋದಿಗೆ ಸರ್. ಮೋದಿ ಅವರಿಗೆ ಯಾಕೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀವಿ? ಅವರು ದೇಶ ಪ್ರೇಮಿಗಳು ಸರ್. ಅವರು ದೇಶಕ್ಕೋಸ್ಕರ ದುಡಿಯೋರು, ಅವರಿಗೆ ಓಟ್ ಹಾಕ್ಬೇಕು ಸರ್. ಈಗ ನಮ್ಮಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ BJPಯಿಂದ ಸುಧಾಕರ್, ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ ಇದ್ದಾರೆ. ಇದರಲ್ಲಿ ಯಾರು ಸೂಕ್ತ ಅನಿಸುತ್ತೆ? ನನಗೆ ಸುಧಾಕರ್ ಸೂಕ್ತ ಅನ್ನಿಸ್ತು ಸರ್. ಸುಧಾಕರ್ ಅವರೇ ಸೂಕ್ತ ಅನಿಸೋದು ಸರ್. ಇದು ಬಾಗೇಪಲ್ಲಿ ಡಿಪೋ KSRTCಯ ಒಂದು ಡ್ರೈವರ್ ಅಭಿಪ್ರಾಯ ಅಂತಲೇ ಹೇಳ್ಬೋದು. ಕ್ಯಾಮರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ. Brought to you by Vigard.